ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂತಹ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಬಿದ್ದಿತ್ತು. ಸಂಕ್ರಾಂತಿಯ ಬಳಿಕ ಇದೇ ಕುರ್ಚಿ ಕದನ ಮತ್ತೊಂದು ಹಂತಕ್ಕೆ ತಲುಪುವ ಎಲ್ಲಾ ಲಕ್ಷಣಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ದಾಖಲೆಗಳ ಮೇಲೆ ದಾಖಲೆಯನ್ನು ಬರೆದು ಸಿದ್ದರಾಮಯ್ಯನವರು ಮತ್ತು ಅವರ ಬಣ ಸಂಭ್ರಮದಲ್ಲಿದೆ. ಬಟ್ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಅವರ ತಂಡಕ್ಕೆ ಈಗೊಂದು ಹೊಸ ಪೀಕಲಾಟ ಶುರುವಾದಂತೆಯೂ ಕೂಡ ಕಾಣಿಸ್ತಾ ಇದೆ. ದೀರ್ಘಾವಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ ಮೇಲೆ ದಾಖಲೆ ಬರೀತಾ ಇದ್ದಾರೆ. ರೆಕಾರ್ಡ್ ಬ್ರೇಕ್ನ ಮಧ್ಯೆಯೂ ಕೂಡ ಡಿಕೆಶಿ ಬಣದ ಸಂಕ್ರಾಂತಿ ಸಂಭ್ರಮದ ನಿರೀಕ್ಷೆ ಜಾಸ್ತಿ ಆಗ್ತಿದೆ. ಸಂಕ್ರಾಂತಿಗೂ ನಿರೀಕ್ಷೆಯಂತೆ ನಡೆಯದಿದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ, ಸಹಜವಾಗಿಯೇ ಒಂದಿಷ್ಟು ಲೆಕ್ಕಾಚಾರಗಳು. ಹೈಕಮಾಂಡ್ ನಡೆಯ ಮೇಲೆ ಡಿಕೆಶಿ ಬಣದ ಮುಂದಿನ ತಂತ್ರ ನಿಂತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಕ್ರಾಂತಿಯ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಂತಿನ ಕ್ರಾಂತಿನ ಅನ್ನುವಂಥದ್ದಕ್ಕೆ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಅಲ್ಲಿವರೆಗೂ ಕೂಡ ಕಾಯಲೇಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕೆ ಸೃಷ್ಟಿಯಾಗಿರುವಂಥದ್ದು. ಇದರ ನಡುವೆಯೂ ಕೂಡ ಸಾಕಷ್ಟು ಜನರು ಹೇಳ್ತಾ ಇರುವಂಥದ್ದು, ಸಂಕ್ರಾಂತಿಯ ನಂತರ CM ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸು ಮಾಡ್ತಾರೆ, DK ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡ್ತಾರೆ ಅಂಥೇಳಿ. ಬಟ್ ಅದಾಗುತ್ತಾ? ಈಗಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಸದ್ಯಕ್ಕಂತೂ ಸಿದ್ದರಾಮಯ್ಯನವರು ಜಗ್ಗುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅದರ ಜೊತೆಗೆ ಯಾವಾಗ ದೀರ್ಘಾವಧಿ CM ಅನ್ನುವಂತಹ ಹೊಸ ದಾಖಲೆಯನ್ನು ಸಿದ್ದರಾಮಯ್ಯನವರು ಕ್ರಿಯೇಟ್ ಮಾಡಿದ್ರು, ಅದಾದ್ಮೇಲೆ ಅವರ ಸಂಭ್ರಮ, ಅವರ ಬಣದ ಸಂಭ್ರಮ ಕೂಡ ಜಾಸ್ತಿ ಆಗಿದೆ. ಈಗಿರುವಂತಹ ಕುತೂಹಲ DK ಶಿವಕುಮಾರ್ ಅವರ ಮುಂದಿನ ಹೆಜ್ಜೆ ಏನು ಅಂತ, ಮತ್ತು ಇವರ ಅಧಿಕಾರ ಹಂಚಿಕೆಯ ವೇಗಕ್ಕೆ ಹೈಕಮಾಂಡ್ ಒಂದು ಹೆಜ್ಜೆ ಆದ್ರೂ ಮುಂದೆ ಇಡಬೇಕಲ್ಲ, ಅದನ್ನ ಇಡಬೇಕು ಅನ್ನೋ ನಿಟ್ಟಿನಲ್ಲಿ DK ಶಿವಕುಮಾರ್ ಹಲವಾರು ರೀತಿಯಲ್ಲಿ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಗಾಂಧಿ ಫ್ಯಾಮಿಲಿಗೆ ಹತ್ತಿರದಲ್ಲಿರೋ ನಾಯಕರಿಗೆ ಹೇಳಿಸೋದ್ರ ಮೂಲಕ ಇರ್ಬೋದು, ಅಥವಾ ಗಾಂಧಿ ಫ್ಯಾಮಿಲಿಯ ನಿಷ್ಠೆಯನ್ನು ಹೊಂದಿದಂತಹ ರಾಜ್ಯದ ನಾಯಕರ ಜೊತೆಗೆ ನಿರಂತರವಾಗಿ ಮಾತಾಡೋ ಪ್ರಯತ್ನದ ಮೂಲಕ ಇರ್ಬೋದು. ಒತ್ತಡವಂತೂ ಸೃಷ್ಟಿಯಾಗಿದೆ. ಬಟ್ ಮುಂದೇನು ಅನ್ನೋದು ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. CM ಪಾಲಿಗೆ ಪ್ರಬಲ ಡಿಫೆನ್ಸ್ಗಳು ಇದ್ದಾವೆ. ಅವ್ರ ನಾಯಕತ್ವನ ನಾವೆಲ್ಲ ಬೆಚ್ಚಿರೋದು. ಕಾಂಗ್ರೆಸ್ ಸಿದ್ದರಾಮಯ್ಯ ಅವರಿಗೆ ಒಳ್ಳೆ ಜವಾಬ್ದಾರಿಯನ್ನು ಕೊಟ್ಟು ಒಳ್ಳೆ ಅವಕಾಶವನ್ನು ಕೊಟ್ಟಿದೆ. ಕಾಂಗ್ರೆಸ್ ಅನ್ನ ಬೆಳೆಸ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು ಮಾಡಬೇಕು. ಈ ರಾಜ್ಯದ ಸಂಪೂರ್ಣ ನಾಡಿ ಮಿಡಿತವನ್ನ ತಿಳ್ಕೊಂಡಿರ್ತಕ್ಕಂಥವ್ರು. ಬಹುಶಃ ಯಶಸ್ವಿಯಾಗಿ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ. ಪಕ್ಷದ ಯಜಮಾನಿಕೆನ ತೀರ್ಮಾನ ಮಾಡಬೇಕು ಅಂದಾಗ ಹೈಕಮಾಂಡ್ ಅದರ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದೆ. ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ. ಕೆಲವು ಸಂದರ್ಭದಲ್ಲಿ ಶುಭಗಳಿಗೆ ಮಿಸ್ ಆದಾಗ ಇನ್ನೂ ಉತ್ತಮವಾದಂಥ ಶುಭಗಳಿಗೆ ಬರ್ಬೋದು. ನೆಚ್ಚಿನ ನಾಯಕರು, ಅತೀ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ಕಾಳಜಿಯನ್ನು ವಹಿಸಿದಂಥ ನಾಯಕರು ಮತ್ತು ಹೆಚ್ಚು ಅವಧಿ ದೇವರಾಜ ಅರಸು ಅವರನ್ನು ಒಂದಿನ ಹೆಚ್ಚಿಗೆ ಜಾಸ್ತಿ ಮಾಡಿದಂಥ ಏಕೈಕ ನಮ್ಮ ನಾಯಕರು ಸಿದ್ದರಾಮಯ್ಯನವರಿಗೆ ನಾನು ನನ್ನ ವತಿಯಿಂದ ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಂದ ಮುಖಂಡರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅತಿ ಹೆಚ್ಚು ಚಿಂತನೆಯನ್ನು ಮಾಡಿ ಹಿಂದುಳಿದ ವರ್ಗಕ್ಕೆ ಎಲ್ಲ ಹೋರಾಟದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ತುಂಬಿದಂಥ ನಮ್ಮ ನಾಯಕರವರು ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ಒಂದು ಆಸ್ತಿ ಅಂತ ಹೇಳ್ತೀವಲ್ಲ, ಆ ರೀತಿ ಅವರು ಭಗವಂತ ಅವರು ಕೊಟ್ಟಂಥ ಅವಕಾಶದಲ್ಲಿ ಎಲ್ಲ ಶೋಷಿತರ ವರ್ಗ, ದಲಿತರ ವರ್ಗ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಕ್ಕೆ ವಿಶೇಷವಾದಂಥ ಕಾಳಜಿ ವಹಿಸಿ ಅವರು ಕೆಲಸ ಮಾಡಿದ್ದಾರೆ. ಭಗವಂತ ಇನ್ನೂ ಅವರಿಗೆ ಆಯಸ್ಸು, ಯಶಸ್ಸು, ಶ್ರೇಯಸ್ಸು ಕಣದಲ್ಲಿ ಅವರಿಗೆಲ್ಲ ಕೊಡಲಿ ಅಂಥೇಳಿ ನಾನು ಅವರಿಗೆ ಆಶಿಸ್ತೇನೆ. ದೇವರಾಜ ಅರಸು ಅವರ ಆ ಅವಧಿನ ಮೀರಿ ಒಂದು ದಿನ ಜಾಸ್ತಿ ಮಾಡೋ ಅಂಥ ಅವಕಾಶ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿಕ್ಕಿದೆ, ಖುಷಿ ಆಗ್ತದೆ. ಜೊತೆಗೆ ಅವರಿಗೆ ಶುಭನೂ ಕೋರ್ತೀನಿ. ಮಾಡ್ಲಲ್ಲ, ನಾನು ಹೇಳಿದ್ನಲ್ಲ, ಅಧಿಕಾರ ನಮಗೆ ಜನ ಕೊಟ್ಟಿದ್ದಾರೆ, ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ನನಗೂ DK ಶಿವಕುಮಾರ್ ಸಾಹೇಬ್ ಅಭಿಮಾನ. ಅವ್ರಿಗೆ ಏನು ತೊಂದರೆ ಆದ್ರೆ ನನಗೆ ನೋವಾಗ ಸೂರ್ಯ ಅಂತೂ ಬದಲಾವಣೆ ಆಗುತ್ತೆ ಸತ್ಯ. ನಮಗೆ ದಿನ ಶುಭ ಸುದ್ದಿನೇ, ಒಳ್ಳೇದಾಗ್ತದೆ. ಅದೇ ಈ ದಾಖಲೆಯನ್ನ ಈಗ ಮುರಿದ್ರು ಅಂತ ನನಗೆ ಗೊತ್ತಿರ್ಲಿಲ್ಲ ಹಿಂದೆ. ಯಾಕಂದ್ರೆ ದೇವರಾಜ ಅರಸು ಅವ್ರ ಕಾಲದಲ್ಲಿ ನಾನು ರಾಜಕಾರಣದಲ್ಲಿ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳ ಮುಖಾಂತರ ನೋಡಿ ದಾಖಲೆ ಮುರಿದು ಯಾಲೆ ಒಂದು ದಿವಸ ಜಾಸ್ತಿ ಆಗಿದೆ, 2ನೇ ದಿವಸ ಕಾಲಿಡ್ತಾ ಇದ್ದಾರೆ ಅಂತ. ಒಳ್ಳೆ ಬೆಳವಣಿಗೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಅಧಿಕಾರ ಹಂಚಿಕೆಯ ವಿಚಾರ ನಿರ್ಧಾರ ಮಾಡೋದು ಹೈಕಮಾಂಡೇ ಆದರೂ ಕೂಡ ಸಿದ್ದರಾಮಯ್ಯನವರ ಈ ದಾಖಲೆ ಅವರ ಬಣದಲ್ಲಿ ಒಂದು ಹೊಸ ಹುಮ್ಮಸ್ಸು, ಜೋಶ್ಗೂ ಕೂಡ ಕಾರಣವಾಗಿದೆ. ಬಟ್ ಇದರ ಇಂಪ್ಯಾಕ್ಟ್ ಏನಾದರೂ ಅಧಿಕಾರ ಹಂಚಿಕೆಯ ಮೇಲೆ ಏನಾದರೂ ಬೀಳುವಂತಹ ಸಾಧ್ಯತೆ ಇದೆಯಾ? ಒಂದು ವೇಳೆ DK ಶಿವಕುಮಾರ್ ಮತ್ತು ಅವರ ಬಣ ಅಂದ್ಕೊಂಡಂಗೆ ಆಗದೇ ಇದ್ದರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ. ಸದ್ಯಕ್ಕೆ ರೆಕಾರ್ಡ್ ಬ್ರೇಕ್ ಅನ್ನುವಂಥದ್ದು ಒಂದು ಸಂಭ್ರಮದ ರೀತಿಯಲ್ಲಿ ಸಹಜವಾಗಿಯೇ CM ಬಣ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದೆ. ಆ ಸೆಲೆಬ್ರೇಷನ್ ಮೂಡಲು ಅವರಿದ್ದಾರೆ.
ಮತ್ತು ಈ ರೀತಿ ಮುಂದುವರಿತಾರೆ ಅಥವಾ 28ರವರೆಗೂ ಅವರೇ ಮುಂದುವರಿಬೇಕು ಅನ್ನುವ ಮಾತುಗಳು, ಆನಂತರ ಅವರು ಮುಂದುವರಿಬೇಕು ಅನ್ನೋ ಮಾತುಗಳು, ಹೀಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತದೆ. ಅಂದರೆ ದೀರ್ಘಾವಧಿ CM ಜೊತೆಗೆ ಪೂರ್ಣಾವಧಿ CM ಅನ್ನುವಂತಹ ಒಂದು ದಾಳವನ್ನು CM ಆಪ್ತ ವಲಯ ಉರುಳಿಸಿದಂತೆ ಕಾಣಿಸ್ತಾ ಇದೆ. ಆದರೆ CM DK ಶಿವಕುಮಾರ್ ಬಣಕ್ಕೆ ಈಗ ಸದ್ಯಕ್ಕೆ ಹೈಕಮಾಂಡ್ನ ನಡೆ ಏನು ಅನ್ನುವಂಥ ಕಾಯಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಹೈಕಮಾಂಡ್ ಈ ಸಂದರ್ಭದಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಅಕಸ್ಮಾತ್ ಅವ್ರು ತೀರ್ಮಾನ ಕೈಗೊಳ್ಳೋದು ತಡ ಮಾಡಿದ್ರೆ ಅಥವಾ ಕರೆದು ಮಾತನಾಡುವ ಲೆಕ್ಕಾಚಾರ, ಒಂದು ನಿರೀಕ್ಷೆ ಏನಿದೆ ಜನವರಿ 2ನೇ ವಾರದ ಸುಮಾರಿಗೆ, ಆ ನಿರೀಕ್ಷೆಗಳು ಮೀರಿದ್ರೆ ಮುಂದೇನು ಅನ್ನುವಂಥ ಒಂದು ಸ್ಟ್ರಾಟಜಿ ಏನು ಮಾಡಬೇಕು ಅನ್ನುವಂಥದ್ದು, ಅಥವಾ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಲೆಕ್ಕದಲ್ಲೂ ಕೂಡ ಒಂದು ಲೆಕ್ಕಾಚಾರ ನಡೀತಿರುವಂತೆ ಕಾಣಿಸ್ತಾ ಇದೆ. ಅಂದರೆ ಕಾಂಗ್ರೆಸ್ನ ಪಾಳೆಯಕ್ಕೆ ಒಂದು ಕಡೆ ಸಂಭ್ರಮ ಇರಬಹುದು, ಯಾಕಂದರೆ ಅತಿ ಹೆಚ್ಚಿನ ಅವಧಿಯ CM ಅನ್ನು ರಾಜ್ಯದಲ್ಲಿ ಕೊಟ್ಟಂಥದ್ದು 2 ಬಾರಿ ಕಾಂಗ್ರೆಸ್ ಎಂದು ದೇವರಾಜ ಅರಸು ಸಿದ್ದರಾಮಯ್ಯ ಅಂದುಕೊಂಡು 5 ವರ್ಷ ಪೂರ್ಣಗೊಳಿಸಿದ್ದು ದೇವರಾಜ ಅರಸು, ಇವತ್ತು ಕೂಡ 5 ವರ್ಷ ಪೂರ್ಣಗೊಳಿಸಿಕೊಂಡ ನಂತರವೂ ಕೂಡ ಹೆಚ್ಚು ದೀರ್ಘಾವಧಿಯ ದಾಖಲೆಯನ್ನು ಬರೆದವರು ಸಿದ್ದರಾಮಯ್ಯ ಅವರೇ ಅನ್ನುವಂಥದ್ದು. ಅವೆಲ್ಲವನ್ನು ಹೊರತಾಗಿಯೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿರುವಂಥದ್ದು ಸದ್ಯಕ್ಕೆ ಅಧಿಕಾರ ಹಂಚಿಕೆಯ ವಿಚಾರ. ಅದನ್ನು ಶಾಶ್ವತವಾಗಿ ಶಮನ ಮಾಡೋದು ಹೇಗೆ ಅನ್ನೋದಕ್ಕೆ ಹೈಕಮಾಂಡ್ನ ಫಾರ್ಮುಲಾ ಏನು ಅನ್ನೋದ್ರ ಮೇಲೆ ಎಲ್ಲವೂ ನಿರ್ಧಾರ ಆಗುತ್ತೆ. ಆದರೆ ಅವರು ಯಾವಾಗ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಬಹುಶಃ DK ಶಿವಕುಮಾರ್ ಬಣದ ಮುಂದಿನ ನಡೆ ಅನ್ನೋದು ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಪ್ರೇಮ್. ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.